ಧೀರನ್ ಸರ್, ಅಪ್ಪ ಮಾಮ ಅಂದರೆ ನಿಮಗೆ ತುಂಬ ಸ್ಪೆಷಲ್ ಕನೆಕ್ಷನ್. ಮಕ್ಕಳಾಗಿದ್ದಾಗಿಂದ ಒಟ್ಟೊಟ್ಟಿಗೆ ಬೆಳೆದವರು, ನೋಡಿದವರು, ಆಡಿದವರು. ಇಟ್ಸ್ ಬಿನ್ 3 ಇಯರ್ಸ್, 2.5 ಇಯರ್ಸ್. ಸೊ ಎಷ್ಟು ಕಷ್ಟ ಅನಿಸುತ್ತೆ? ಇಲ್ಲ, ತುಂಬ ಕಷ್ಟ ಆಗುತ್ತೆ, ಮಾತಲ್ಲಿ ಹೇಳೋಕ್ಕಲ್ಲ. ಅವರ ಒಂದು ಪ್ರೆಸೆನ್ಸ್ ಅನ್ನೋದು ಭಾಳ ಮುಖ್ಯ ನಮಗೆ. ಈಗ ಇಂಡಸ್ಟ್ರಿಗೆ ಬಂದಿದ್ದೀವಿ, ನಮಗೆಲ್ಲ ಅವರು ಒಂದು ಸಲಹೆ ಕೊಟ್ಟಂಥ ರೀತಿ ಇರ್ಬೋದು, ನಮಗೆಲ್ಲ ಅವ್ರು ಹೇಗೆ ಒಂದು ಸ್ಫೂರ್ತಿ ತುಂಬ್ತಾಯಿದ್ರು, ವರ್ಕೌಟ್ ಇರ್ಬೋದು ಮತ್ತು ಕೆಲಸದಲ್ಲಿರ್ಬೋದು. ಸೊ ಅದೆಲ್ಲ ತುಂಬ ಮಿಸ್ ಮಾಡ್ಕೊತೀವಿ ಮಾಮನ್ನ. ಮೊನ್ನೆ ಬೇರೆ ಜಾಕಿಗೆ ಹೋದಾಗಲಂತೂ ಅವರ ಧ್ವನಿನ ಬರೀ ಫೋನಲ್ಲಿ ನೋಡ್ತಾ ಇದ್ವಿ, ಇಷ್ಟು ದಿನ ಕೇಳಿಸ್ಕೊತಾ ಇದ್ವಿ. ಸಡನ್ನಾಗಿ ಆ ಒಂದು ಸೌಂಡ್ ಸಮೇತ ದೊಡ್ಡದಾಗೆ ನೋಡಿದಾಗ ಸ್ಕ್ರೀನ್ ಮೇಲೆ ಕಣ್ಣು ಮುಚ್ಕೊಂಡಾಗ ಅದು ಕನಸಲ್ಲಿ ಅವ್ರು ಬಂದು ಜೋರಾಗಿ ಮಾತಾಡ್ತಾ ಇದ್ದ ಥರ ಫೀಲ್ ಬರುತ್ತೆ. ಅಷ್ಟು ಅವ್ರದ್ದು ಒಂದು ಡ್ಯಾನ್ಸ್, ಒಂದು ಸ್ಟಂಟ್ಸ್, ಒಂದು ಪರ್ಫಾರ್ಮೆನ್ಸ್ ಎಲ್ಲ ನೋಡಿದಾಗ ನಮಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಆ ಒಂದು ಸಿನಿಮಾ ಎಸ್ಪೆಷಲಿ ಒಂದು ಎಲ್ಲ ಒಂದು ಆ ಒಂದು ಟೈಮಲ್ಲಿ ನಡೆದಂಥ ಶೂಟಿಂಗ್ ಘಟನೆಗಳಿರ್ಬೋದು, ನಾವು ಹೋಗಿದ್ದು ನಮ್ಮ ಕಾಲೇಜ್ ಟೈಮ್ಸು, ಶೂಟಿಂಗ್ ಅಂತಲೇ ಶೂಟಿಂಗ್ ಊಟಕ್ಕೋಸ್ಕರ ಅಂತಲೇ ಹೋಗ್ತಾ ಇದ್ವಿ. ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ಘಟನೆಗಳು ಭಾಳ ಖುಷಿಯಾಗುತ್ತೆ. ಥರ ಮಿಕ್ಸ್ಡ್ ಇಮೋಷನ್ಸ್ ಆ ಸಿನಿಮಾ ನೋಡಿದಾಗ. ಅಳ್ತಾ ಇತ್ತು, ಖುಷಿಯಿಂದ ಅಳು ಬರ್ತಾಯಿತ್ತು, ನೋವಿಂದ ಅಳು ಬರ್ತಾಯಿತ್ತು, ಬೇಜಾರಾಗೋದು, ಹಂಗೆ ಖುಷಿಯಾಗಿ ನಿಮ್ಮನ್ನೆಲ್ಲ ನೋಡ್ತಾ, ಅಭಿಮಾನಿ ದೇವ್ರುಗಳು ನೋಡ್ತಾ, ಅವ್ರ ಕೂಗಾಟ ನೋಡ್ತಾ ನಮ್ಗೆ ಖುಷಿಯಾಗೋದು, ಅಲ್ಲೇ ಬೇಜಾರಾಗೋದು, ಎಲ್ಲ ಮಿಕ್ಸ್ಡ್ ಇಮೋಷನ್ಸ್ ತುಂಬ ಇತ್ತು. ಇವತ್ತಂತೂ ತುಂಬ ಮಿಸ್ ಮಾಡ್ಕೊತಿದ್ದೆ ಅವನು. ಯಾಕಂದರೆ ಮನೆಗೆ ಹೋಗಿ ಮನೇಲಿ ಒಂದು ಸಂಭ್ರಮ. ಯಾಕಂದ್ರೆ ನಾನು ತಾತನ ಬರ್ಡೇ ನೋಡಿದ್ದೆ, ಆ ಜನದ ಕಿರ್ಚಾಟ ಕೂಗಾಟ, ಶಿವಣ್ಣಮ್ಮಂದು ನೋಡಿದ್ವಿ. ಮತ್ತು ಬುದ್ಧಿ ಬಂದ ಮೇಲೆ ತುಂಬ ಒಂದು ಕಾಲೇಜು ಸ್ಕೂಲು ಅವೆಲ್ಲ ಬಂದ ಮೇಲೆ ಮತ್ತೆ ನಾವು ಅದು ಆರ್ಭಟ ನೋಡಿದ್ದು ಮತ್ತೆ ಅಪ್ಪ ಅಮ್ಮ ಅವ್ರ ಬರ್ಡೇ. ಸೊ ಅದೆಲ್ಲ ತುಂಬ ಮಿಸ್ ಮಾಡ್ಕೊತೀವಿ. ಬೆಳಗಿನ ಜಾವ ಎದ್ದು ಕೂಗೋದು, ಅಪ್ಪು 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 ಅಂತ ಕಿರ್ಚಾಡೋದು, ಊಟ, ನಿಮ್ಗೆ ಎಲ್ರಿಗೂ ಊಟ, ಅಭಿಮಾನಿ ದೇವ್ರುಗಳಿಗೆ ಊಟ, ಆ ಒಂದು ಬ್ಲಡ್ ಕ್ಯಾಂಪ್ ನಡೆಸ್ತಾರೆ, ನಾವೆಲ್ಲ ಗಿಫ್ಟ್ಸ್ ತರೋದಿರ್ಬೋದು, ಜನ ಎಲ್ಲ ಬಂದು ಹಾರ ಹಾಕೋದಿರ್ಬೋದು, ಕೇಕು, ಅವೆಲ್ಲ ಆ ಒಂದು ಸಂಭ್ರಮನ ಬೇರೆ. ಅದೆಲ್ಲ ಏನಂತೀರಿ, ಅದೆಲ್ಲ ಥರ ಬರೀ ಎಲ್ರಿಗೂ ಅದು ಆಗಿ ಬರಲ್ಲ. ದೇವ್ರ ಮಕ್ಕಳು ಅಂತಾರಲ್ಲ ಆ ಥರ ಅವ್ರಿಗೆ ಅದು ಆಗಿ ಬಂತು. ಅದನ್ನು ತುಂಬ ಮಿಸ್ ಮಾಡ್ಕೊಂಡು ಇಷ್ಟು ಬೇಗ ಅದನ್ನ ಕಳ್ಕೊಬೇಕಿತ್ತ ಆ ಒಂದು ಫೀಲಿಂಗ್ನ ಅಂತ ಬೇಜಾರಾಗುತ್ತೆ. ಈ ಅಭಿಮಾನ ಸಾಗರ ನೋಡಿದ್ರೆ ಇದು ಆ ವ್ಯಕ್ತಿಯ ವ್ಯಕ್ತಿತ್ವದ ಗಳಿಕೆ ಅಂತ ಅನಿಸುತ್ತೆ. ಇದೇ ಅವರ ಒಂದು ಸಂಪಾದನೆ ಇದೆ ಅಲ್ವಾ, ಇದೇ ಅವ್ರ ದೊಡ್ಡ ಸಂಪಾದನೆ ಇದೆ. ಅವರ ಪ್ರೀತಿ, ಅವರ ಪ್ರತಿಭೆಗೆ ಜನರು ಕೊಡ್ತಾ ಇರೋ ಒಂದು ಪ್ರೀತಿ ಇರ್ಬೋದು, ಅವ್ರ ಟ್ಯಾಲೆಂಟ್ಗೆ, ಆ ಫೈಟು, ಆ ಡ್ಯಾನ್ಸು, ಆ ಸ್ಟಂಟ್ಸು, ಅವರ ಒಂದು ನಡವಳಿಕೆ. ಸೊ ಅದಕ್ಕೋಸ್ಕರ ಜನ ಎಷ್ಟು ಅವ್ರನ್ನ ಇಷ್ಟಪಡ್ತಾರೆ ಅಂತ ನಮ್ಗೆ ಈಗ ಮುಂಚೆಂದನೂ ಗೊತ್ತು, ಈಗ ಇನ್ನೂ ಅದು ಜಾಸ್ತಿ ಇನ್ನೂ ಗೊತ್ತಾಗ್ತದೆ. ನೋಡ್ತಾ ಕಣ್ಣು ತುಂಬ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಜನ ಬರ್ತಾರೆ, ಎಷ್ಟು ಪ್ರೀತಿ ಇದೆ. ಎಷ್ಟೇ ವರ್ಷ ಆದರೂ ಇವರ ಸಂಪಾದನೆ ಹಿಂಗೆ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಎಸ್, ಇವತ್ತು ನಿಮ್ಮ ಡೈರೆಕ್ಟರ್ ಸಮೇತ ಬಂದಿದ್ದು. ತಂದೆಗೆ ತಕ್ಕ ಮಗ ಆದಮೇಲೆ ನಿಮ್ಮಿಬ್ಬರು ಕಾಂಬಿನೇಷನಲ್ಲಿ ಸಿನಿಮಾ ಅನೌನ್ಸ್ ಆಗಿತ್ತು. 2 ಶಾರ್ಟ್ಸ್ ಸಂದೇಶ್, 2 ಶಾರ್ಟ್ಸ್. ತಂದೆಗೆ ತಕ್ಕ ಮಗ ಸಿನಿಮಾದ ಬಳಿಕ ನಿಮ್ಮಿಬ್ಬರು ಕಾಂಬಿನೇಷನಲ್ಲಿ ಸಿನಿಮಾ ಬರುತ್ತೆ ಅಂತ ಅನೌನ್ಸ್ ಆಗಿತ್ತು. ಯಾವುದು ಶಿವ 143. ಶಿವ 143 ಯಾರು ತಂದೆ ತಕ್ಕ ಮಗ? ಶಿವ 143 ತಾಯಿಗೆ ಇದು ದಾರಿ ತಪ್ಪಿದ ಮಗ. ಸೊ ಅದಾದಮೇಲೆ ಒಳ್ಳೆ ಕೆಲಸ, ಒಳ್ಳೆ ಕಾಂಬಿನೇಷನ್ ಮುಖಾಂತರ ಬರಬೇಕು ಸಿನಿಮಾಕ್ಕೆ. ಆದಷ್ಟು ಬೇಗ ಎಲ್ಲ ಮಾಹಿತಿಗಳು ಬರುತ್ತೆ. ಸೋಷಿಯಲ್ ಮೀಡಿಯಾలో ಒಂದಷ್ಟು ಇದು ಬಿಟ್ಟಿದ್ವಿ, ಸರ್ದು ನಮ್ಮದು ಒಂದು ಪೂಜೆ ಎಲ್ಲ ನಡೆದಿದ್ದಲ್ಲ. ಆದಷ್ಟು ಬೇಗ ಇನ್ನೂ ಎಲ್ಲರಿಗೂ ಒಂದು ಕ್ಲಾರಿಟಿ ಇನ್ನೊಂದು ಕೆಲವೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.